ಹಂಗೆ ಯೂಟ್ಯೂಬ್ ಅಲ್ಲಿ ಲೆಂತ್ ವಿಡಿಯೋ ಅಂದ್ರೆ ಇದೇ ಫಸ್ಟ್ ವಿಡಿಯೋನೇ ಹಾಕ್ತಾರೆ. ಅದು ಹೌದಾ, ಲೆಂತ್ ಒಳ್ಳೆಯದಾಗಲಿ. ವಿಡಿಯೋನೇ ಹಾಕಲ್ಲ. ಇವರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ಲೈಕ್ ಮಾಡಿ. ಇದೇ ಫಸ್ಟು ವಿಡಿಯೋ ನನ್ನ ಚಾನಲಲ್ಲಿ ಅಂತ ಹೇಳಿದ್ರು. ಸೊ ಇವ್ರಿಗೆ ಒಂದು ಪ್ರೀತಿ ಕೊಡಿ, ಪ್ರೋತ್ಸಾಹ. ಸ್ನೇಹಿತರೆ ನಮಸ್ಕಾರ. ಈಗ ಎಲ್ಲಿದ್ದೀಪ ಅಂದ್ರೆ ನೋಡಿದ್ರೆ ಗೊತ್ತಾಗ್ತಾ ಇದೆ, ಅಣ್ಣನ ಹತ್ರ ಬಂದಿನಿ ಮಾತಾಡೋಣ ಅಂತೇಳಿ. ಮಾತಾಡೋಕ್ಕೆ ಸದ್ಯಕ್ಕೆ ಅಣ್ಣ ಕಾಲಿಲ್ಲ, ಬ್ಯುಸಿ ಇದ್ದಾರೆ, ವರ್ಕಲ್ಲಿ ತುಂಬ ಬ್ಯುಸಿ ಇದ್ದಾರೆ. ನೋಡಿ ಅಣ್ಣಂದು, ಇದು ಅಣ್ಣಂದೆಲ್ಲ ಸೆಟಪ್ ಚೆನ್ನಾಗಿದೆಯಲ್ಲ. ನಾನು ಅನ್ಕೊಂಡಿದ್ದೆ ಒಂದು 2 ತಿಂಗಳಿಂದ ಹೋಗೋಣ ಅನ್ಕೊಂಡ್ರೆ ಇವತ್ತಾಗಿದೆ ಟೈಮ್ ಬರಕ್ಕೆ ಇಲ್ಲಿಗೆ ಅಣ್ಣನ ಹತ್ರಕ್ಕೆ. ಅಣ್ಣ ಯಾವಾಗ ಬಂದ್ರು ಸಿಗ್ತಾರೆ ನೋಡಿ, 24 hours. ಬೆಳಗ್ಗೆ 5 ಗಂಟೆಯಿಂದ ಅದರಲ್ಲಿ ಬೆಳಗ್ಗೆ ಅಣ್ಣ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿದ್ರೆ ಸಿಗ್ತೀನಿ. ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಬರೋದಾ, ಹೊರಟ್ರಾ? ಓಕೆ, ನಿಮ್ಮ ಮೆಸೇಜಿಗೆ ರಿಪ್ಲೈ ಬರುತ್ತೆ. ರಿಪ್ಲೈ ಬಂದಾದ್ಮೇಲೆ ಯಾವ ಟ್ಯಾಟು ಬೇಕು ಏನು ಅಂತ ಹೇಳಿ. ಬೈ ಚಾನ್ಸ್ ಬಂದಿಲ್ಲ ಅಂದರೆ 11 ತಾರೀಕು ಬರ್ತೀನಿ. ಆಯ್ತಾ? ಓಕೆ, ಥ್ಯಾಂಕ್ಸ್. ಫೋಟೋ ಒಂದು ಫೋಟೋಗೆ 500 ರೂಪಾಯಿ ಇದೆ. ಒಂದು ಫೋಟೋಗೆ 500 ರೂಪಾಯಿ. ಈಗ ಇದು ಟೀ ಕೊಡ್ತಿರ್ತಾರೆ ಅದೆಲ್ಲ ಎಲ್ಲೂ ಹೇಳ್ಬಾರ್ದು ಹೊರಗಡೆ. ಸೈಲೆಂಟಾಗಿ ಕೊಡ್ದು ಟೀ ಕುಡಿಯೋಕೆ ಬಂದ್ಬಿಡ್ತಾರೆ. ಎಲ್ಲ ಟೀ ಕುಡಿಯೋಕೆ ಬಂದ್ಬಿಡ್ತಾರಂತ. ಪ್ರೀತಿ ಅಭಿಮಾನ ಎಲ್ಲ ಮನಸ್ಸಲ್ಲಿ ಇರಲಿ. ಇವಾಗ ನೋಡಿ ಅವನ ಮೇಲೆ ಎಷ್ಟೇ ಪ್ರೀತಿ ಇದೆ, ಬಾಯಿ ಜೊತೆ ಹೇಳೋದಂತ ಅಂತ ಫೋನ್ ಮಾಡ್ಕೊಂಡು ಏನೋ ನಾನು ಏನು ಅನ್ಕೊಂಡಿದ್ದೇನೆ. ಅವ್ರು ಟ್ರಿಪ್ ಹೋಗಿದ್ದೀವಿ, ಒಂದು ಫೋಟೋ ಹೊಡ್ಕೊಂಡ ಸುಮ್ಮನೆ ಇಲ್ಲ, ಫೋಟೋ ತಗೊಂಡ ಒಂದೊಂದು ಕಡೆ ಹುಡುಗಿರೋ ಹಂಗೆ ಮಾಡಲ್ಲ. ಅಲ್ಲ ಟ್ರಿಪ್ ಮೇಲೆ ಫೋಟೋ ತೆಗಿಯೋದು ನೀಟಾಗಿ ಮೇಂಟೈನ್ ಮಾಡಬೇಕು. ಕ್ಲಾರಿಟಿ ನಮ್ದು 10,000 ರೂಪಾಯಿ ಅವನ್ನ ಐಫೋನ್ ಇಸ್ಕೊಂಡು ವರ್ತಿಸ್ಕೊ. ನೀಟಾಗಿ ಮೇಂಟೈನ್ ಮಾಡಬೇಕು. ಒಳ್ಳೆ ಟ್ಯಾಕ್ ನಾನು ಹೆಂಗೆ ಹೇಳ್ತೀನಿ ಉಲ್ಟಾ ವಿಡಿಯೋ ಹಿಡಿದು ಶ್ರೀರಾಮನ್ ಹಾಕ್ಸ್ಕೊಂಡಿದ್ದೀರಾ ಹಂಗೆ ಅಂತ ಒಂಥರ ಭಾಳ ಶ್ರೀರಾಮನ್ ಹಾಕ್ಸ್ಕೊಂಡಿದ್ದೀರಾ ಹಂಗೆ ರೀ, ಒಂಥರ ದುಶ್ಯಾಸನ ಭಾಳ ಆಗ್ಬೋದು. ಒಂಥರ ಪಂಚಲಿ ಥರ ಆಗುತ್ತೆ. ಶರಣ ಮಾಡಿಸ್ಕೊಳ್ಳೋದು ನೀನು ಗೊತ್ತಪ್ಪ, ಅವ್ರು ಬ್ಯುಸಿ ಇದ್ದಾರೆ. ಎಷ್ಟಾಗುತ್ತೆ ಕಲರ್ ಅದು? 1,500 ತಿಂಗಳಿದ್ದೆ ಅನ್ಕೋ. ಈಗ ನನ್ ಕಡೆಯಿಂದ ಅದು ಸಣ್ಣ ಪುಟ್ಟ ಏನೋ ತಪ್ಪಾಗ್ತಾ ಇರ್ತೇವೆ, ಅಥವಾ ಒಂದ್ ಹೇಳಕ್ ನೀವು ಸಡನ್ ಆಗಿ ಕೋಪ ಮಾಡ್ಕೊಂತ ಇರ್ತೀರ, ಒಂದೊಂದ್ಸಲ ಬರ್ತಾ ಇರ್ತೇವೆ ಹತ್ರದಲ್ಲಿದ್ದಾಗೆ. ದೂರದ ಪ್ರೀತಿ ಇಷ್ಟ ಆಗುತ್ತಾ ಅಥವಾ ಹತ್ರ ಪ್ರೀತಿ ಇಷ್ಟ ಆಗುತ್ತಾ? ಅಂದ್ರೆ ಪ್ರೀತಿ ಎಲ್ಲ ಒಂದೇ ಇರುತ್ತೆ, ಬಟ್ ಹತ್ರ ಇದ್ದಾಗ ಅದು ಅಮೃತನೂ ವಿಷ. ಕರೆಕ್ಟ್ ನೀವು ಹೇಳೋದು ಕರೆಕ್ಟು. ದೂರದ ಪ್ರೀತಿನೇ ಚಂದ ಅಂತ ಅನ್ಸುತ್ತೆ ನನ್ನ ಅನಿಸಿಕೆ. ಕರೆಕ್ಟ್. ನಿಮ್ಮ ಅನಿಸಿಕೆ? ದೂರದ ಪ್ರೀತಿ ಮಾಡಿ, ಒಂದು ಶೇರ್ ಮಾಡಿ, ಒಂದು ಫಾಲೋ ಮಾಡಿ, ಪ್ರೀತಿ ಕೊಡಿ. ಸ್ನೇಹಿತರೆ ಮತ್ತೆ ಇನ್ನೊಂದು ಆನ್ಸರು, ಅಣ್ಣ ಈ ಪ್ರೀತಿ ಜಾಸ್ತಿ ತೋರಿಸ್ತಾರೆ ಎಲ್ಲರಿಗೆ, ಅದು ಯಾವತ್ತಾದ್ರೂ ವಿಷ ಆಗಿದೆಯಾ? ಅತಿ ಆದ್ರೆ ಅಮೃತನೂ ವಿಷ ಆಗುತ್ತೆ ಅಂತ ಹೇಳ್ತಾರೆ. ಖಂಡಿತ, ಎಲ್ಲ ಲಿಮಿಟಲ್ಲಿ. ಇವಾಗ ಪ್ರೀತಿಯಲ್ಲೂ ನಾನಾ ಥರ ಇದೆ. ಸ್ವಾರ್ಥದ ಪ್ರೀತಿ ಒಂದಿದೆ, ಪ್ರೀತಿಯಲ್ಲಿ ನಾನಾ ಥರ ಇದೆ. ಒಂದು ತಾಯಿ ಪ್ರೀತಿ ಬೇರೆ ಥರ, ಸ್ವಾರ್ಥದ ಪ್ರೀತಿ ಬೇರೆ ಥರ. ಸೊ ನಾನು ಎಲ್ಲರನ್ನೂ ಪ್ರೀತಿಸ್ತೀನಿ. ಯಾವ ಥರ ಪ್ರೀತಿಸ್ತೀನಿ ಅಂತ ಗೊತ್ತಿಲ್ಲ, ಎಲ್ಲರನ್ನೂ ಪ್ರೀತಿಸ್ತೀನಿ. ನನಗೆ ಜನಗಳಿಂದ ಯಾವತ್ತೂ ವಿಷಯ ಆಗಿಲ್ಲ. ಓಮ್ ಹೇಳು, ಜಲ್ದಿ ಹೇಳು. ಹಲೋ ಸ್ನೇಹಿತರೆ, ಇವತ್ತಿಗೆ ನೋಡ ಬರಲ್ಲ. ನಿಧಾನ. ಹಾಯ್ ಹಲೋ ಸ್ನೇಹಿತರೆ, ನಮಸ್ಕಾರ ಮಾಡು. ಹಲೋ ಸ್ನೇಹಿತರೆ ನಮಸ್ಕಾರ. ಇವತ್ತಿಗೆ 1,300 ಆಗಿದೆ. ಈ ತರ ಸಪೋರ್ಟ್ ಮಾಡಿ
ಬೆಳೆಸ್ರಿ ಬೆಳೆಸ್ರಿ ವಿಡಿಯೋ ಅಂದ್ರೆ ಫಾಲೋ ಮಾಡಿ. ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಬಂದ್ರೆ ಫಾಲೋ. ಇನ್ಸ್ಟಾಗ್ರಾಮ್ ಅಲ್ಲ ಇದು, ಯೂಟ್ಯೂಬ್ ಇದು. ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಬಂದ್ರೆ